ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತು ಸಿಗೇಟಿಯ ಫೀಲ್ಡ್ ಬಾಯ್ಸ್ ಗಣಪತಿಯನ್ನು ಇಟ್ಟಿದ್ದಾರೆ. ತುಂಬ ಅದ್ಭುತವಾದಂತಹ ಗಣಪತಿಯನ್ನು ಇಟ್ಟಿದ್ದಾರೆ. ಈ ಒಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಕರೆದಿದ್ರು. ನಾನು ಎಲ್ಲ ಬಂದಿದ್ದೀನಿ. ಫೀಲ್ಡ್ ಬಾಯ್ಸಿಗೆ ಎಲ್ಲ ಹುಡುಗರಿಗೂ ಬುದ್ಧಿ ಎಲ್ಲ ಗಣಪತಿ ಕೊಡಲಿ ಅಂತೇಳಿ ಕೆಲಸ ಮಾಡ್ತಿರೋದೆಲ್ಲ ಐಶ್ವರ್ಯ ಆಯುಷ್ ಎಲ್ಲ ಕೊಡಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ. ಶಿವಮೊಗ್ಗ ನಗರದ ಸಿಗೇಟಿಯಲ್ಲಿ ಫೀಲ್ಡ್ ಬಾಯ್ಸ್ ಯುವಕರೆಲ್ಲ ಸೇರಿ ಗಣಪತಿಯನ್ನು ಇಟ್ಟಿದ್ದೀವಿ ಸರ್. ರಂಗೋಲಿ ಸ್ಪರ್ಧೆಯನ್ನು ಹೆಣ್ಣುಮಕ್ಳಿಗೆಲ್ಲ ಇಟ್ಟಿದ್ದೀವಿ. ನೀವು ಬನ್ನಿ ಶಿವಮೊಗ್ಗ ವಿರೂಪಾಕ್ಷರೇ ಅಂತ ಆತ್ಮೀಯತೆಯಿಂದ ಫೋನ್ ಮಾಡಿದರು. ನೋಡಿ ಹೆಣ್ಮಕ್ಳು ಸಣ್ಣ ಮಗಳು ಹೆಂಗೆ ರಂಗೋಲಿಯನ್ನು ಹಾಕ್ತಾಯಿದ್ದಾಳೆ. ಇವರು ತುಂಬ ಚಿಕ್ಕೆಯನ್ನು ಹಾಕಿ ರಂಗೋಲಿಯನ್ನು ಬಿಡಿಸ್ತಾಯಿದ್ರು. ಹೋಗಿ ನೋಡಿದೆ, ಭಾಳ ಆನಂದ ಆಯಿತು. ಹುಡುಗರೆಲ್ಲ ಬಂದು ಶಿವಮೊಗ್ಗ ವಿರೂಪಾಕ್ಷರ ಬಂದಿದ್ದಾರೆ ಆತ್ಮೀಯತೆಯಿಂದ ಮಾತಾಡಿಸಿದ್ರು. ಸೆಲ್ಫಿ ತಗೊಂಡ್ರು, ಫೋಟೋ ತಗೊಂಡ್ರು, ವಿಡಿಯೋ ತಗೊಂಡ್ರು. ಭಾಳ ಸಂತೋಷ ಆಯ್ತು ಸರ್ ನೀವು ಬಂದಿದ್ದು ಅಂತಂದರು. ನೋಡಿ ರಂಗೋಲಿಯನ್ನು ಎಷ್ಟು ಅದ್ಭುತವಾಗಿ ಹಾಕ್ಯಾರೆ. ಎಲ್ಲ ಸಗಣಿಯಿಂದ ಸಾರಿಸಿ ಇಡೀ ಕೇರಿಗೆ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನೆಲ್ಲ ಬಿಡಿಸಿದ್ರು. ನನಗೆ ತುಂಬ ಆನಂದ ಆಯಿತು. ಒಳ್ಳೆ ಕ್ರಿಯೇಟಿವಿಟಿ ಆಗಿ ಕೆಲವರೆಲ್ಲ ರಂಗೋಲಿಯನ್ನು ಬಿಡಿಸಿದ್ರು, ದೀಪವನ್ನು ಹಚ್ಚಿದ್ರು. ಭಾಳ ಆನಂದ ಆಯಿತು ನನಗೆ. ರಂಗೋಲಿ ಸ್ಪರ್ಧೆ ಬಗ್ಗೆ ನಾಲ್ಕು ಮಾತಾಡಬೇಕು ಅಂತೇಳಿ ಕರೆದಿದ್ದಾರೆ. ನಾನೆಲ್ಲ ನೋಡಿದೆ ರಂಗೋಲಿ ಸ್ಪರ್ಧೆನ. ಇನ್ನೊಂದು ಗೋಪಾಳದಲ್ಲಿರ್ತಕ್ಕಂಥ ನಮ್ಮ ಬೆಂಗಳೂರು ಶಾಲೆಯಲ್ಲೂ ನಾವು ರಂಗೋಲಿ ಸ್ಪರ್ಧೆನ ಪ್ರತಿ ವರ್ಷ ಏರ್ಪಡಿಸ್ತಾ ಇರ್ತೀವಿ.